ಸಂತೋಷವಾಗಿದ್ದೀನಿ. ನಾಳೆ ನಿನ್ನ ಬರಲೆ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕಂತ ವಿಚಾರ ಕೂಡ ಮಾಡ್ತಾ ಇದ್ದೀನಿ. ಅಣ್ಣ, ನಾಳೆ ನನ್ನ ಬರ್ತಡೇನ ನನಗೆ ಗೊತ್ತೇ ಇರ್ಲಿಲ್ಲ. ನೀ ನನ್ನ ಕಾಲಿಂಗ ಅಂದರೆ ಏನೆಂದು ತಿಳಿದ್ರು ಅಮ್ಮ. ಈ ಹಳ್ಳಿಯ ಜನರ ಬರ್ತಡೇ ನೀನ್ ನನ್ನ ಮಾಡ್ತಾನೆ. ಅದರಲ್ಲಿ ನನ್ನ ತಂಗಿಯ ಬರ್ತಡೇ ಮರೆಯೋಕೆ ಸಾಧ್ಯವೇನು? ಸರಿ, ಹಾಗಾದ್ರೆ ನಾನು ನನ್ನ ಗೆಳತಿಯರಿಗೆ ಹೇಳಿ ಬರ್ತೀನಿ ಅಣ್ಣ. ಹೋಗಿ ಬಾಮ. ಬರುವಾಗ ಚಂದ್ರಶೇಖರ ಮನೆಗೆ ಹೋಗಿ ವೀರನಿಗೂ ಮತ್ತು ಪ್ರಕಾಶನಿಗೂ ಬರ ಹೇಳಿ ಬಾರಮ್ಮ. ಆಯ್ತಾ? ನಾಳೆ ನನ್ನ ತಂಗಿಯ ಬರ್ತಡೆಗಾಗಿ ನಿನ್ನ ಗಂಡನನ್ನೇ ಆಹ್ವಾನಿಸ್ತಾ ಇದ್ದೀನಿ. ಏಕೆಂದರೆ ನಮ್ಮಿಬ್ಬರ ಪ್ರೇಮದ ಮೊದಲನೇ ನಾಟಕದ ಪ್ರವೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸುಂದರವಾದ ಹೂದೋಟದಲ್ಲಿ ಅರಳಿರುವಂತ ಮಲ್ಲಿಗೆ ನಿನ್ನ ಮುಖದಿಂದ ಕೂಗುಲತಾ ನನ್ನನ್ನು ಕೂಗು. ಇಲ್ಲದಿದ್ದರೆ ಕೂಗಿಸುವ ಛಲ ನನ್ನಲ್ಲಿದೆ. ರೂಪನ ಸ್ವಲ್ಪ ಇರಮ್ಮ. ಪ್ರಕಾಶ, ಪ್ರಕಾಶ. ಅಪ್ಪ, ಪ್ರಕಾಶ್ ಹೊರಗಡೆ ಹೋಗಿದ್ದಾನೆ. ಶಿವು, ಫೋನ್ ಬಂದಿದೆ, ಯಾರದು ನೋಡಪ್ಪ. ಹಲೋ, ಯಾರು ಬೇಕಾಗಿತ್ತು? ನೀವು ಯಾರು? ನಿಮ್ ಹೆಸರೇನು? ನಿಮ್ ಧ್ವನಿ ಬಹಳ ಚೆನ್ನಾಗಿದೆ. ನನ್ನ ಹೆಸರು ಶಿವರಾಜ್ ಅಂತ. ಏನಾಗಬೇಕಾಗಿತ್ತು? ಶಿವರಾಜ್, ನಾನು ಕಾಳಿಂಗನ ತಂಗಿ ರೂಪ. ನಾಳೆ ನನ್ನ ಮನೆಯಲ್ಲಿ 10 ನಿಮಿಷಕ್ಕೆ ನನ್ನ ಬರ್ತಡೇ ಇದೆ. ನಾಳೆ ಖಂಡಿತವಾಗಿಯೂ ನೀವು ಬರಬೇಕು. ನಿಮ್ಮ ದಾರಿಯನ್ನ ನಾನು ಕಾಯ್ತಾ ಇರ್ತೀನಿ. ಅಲ್ಲಿ ಪ್ರಕಾಶ್ ಹಾಗೂ ರಣಧೀರ್ಗೂ ಇಬ್ಬರಿಗೂ ಕಾಳಿಂಗನ ತಂಗಿ ಬರ್ತಡೇ ಇದೆ ಅಂತ ತಿಳಿಸ್ಬಿಡಿ. ಅವರಿಗೂ ಸಹ ಬರಲು ಹೇಳ್ಬಿಡಿ. ಹಲೋ ಹಲೋ ಹಲೋ. ಸೂರಜ, ಯಾರದಪ್ಪ ಫೋನು? ಯಾರು ಹಚ್ಚಿದ? ಅಪ್ಪ, ಯಾರೋ ಕಾಳಿಂಗ ಅಂತೆ. ಅವ್ರ ತಂಗಿ ಬರ್ತಡೇ ಪಾರ್ಟಿ ಇದೆ ಅಂತೆ. ಪ್ರಕಾಶ ಹಾಗೂ ರಣಧೀರ್ಗೆ ಬರ್ಲಿಕ್ಕೆ ಹೇಳಿದ್ರು ಅಪ್ಪಾಜಿ. ಹೇಳಿದ್ರು, ತೆಗೆದುಕೊಳ್ಳಪ್ಪ. ಬಾ ಆನಂದ, ಈಗ ಬಂದೇನಪ್ಪ. ಹೌದಪ್ಪಾಜಿ, ಈಗ ತಾನೇ ಬನ್ನಿ. ಅಂದಾಜಿ ಅಪ್ಪಾಜಿ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಮತ್ತೆ ನೀವೆಲ್ಲರೂ ಚೆನ್ನಾಗಿದ್ದಿರ್ತಾರೆ? ಹೇ ಆನಂದ್, ಈಗ ತಾನೇ ಬಂದಂತೆ ಕಾಡುತ್ತೆ. ಆರಾಮಾಗಿದ್ಯಾ ತಾನೆ? ಅಲ್ಲದೆ ನಿನ್ನ ಎಕ್ಸಾಮ್ ಹೇಗಾಯ್ತು ಕಣೋ? ಶಿವರಾಜನ ಎಕ್ಸಾಮ್ ಚೆನ್ನಾಗಿ ಬರೆದು ಅದು ಅಲ್ಲದೆ PSI ಇಂಟ್ರೂ ಕೂಡ ಕೊಟ್ಟು ಬಂದಿದ್ದೇನೆ. ಇನ್ನು ದೇವರ ಆಶೀರ್ವಾದದಿಂದ ನನ್ನ ಮೇಲಿದ್ದರೆ ನಿನ್ನ ಹಾಗೂ ನನ್ನ ಆಶೆ ಖಂಡಿತ ನೆರವೇರುತ್ತದೆ. ಆನಂದ, ಹಣ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ನೀನು ಎದಕ್ಕೂ ಹಿಂಜರಿಯ ಬಿಡಪ್ಪ, ಹಿಂಜರಿಯಬೇಡ. ಶಿವರಾಜ, ನನ್ನ ಮಗ 3 ಶಿವಗಳುಳ್ಳ ಪೊಲೀಸ್ ಕ್ಯಾಂಪ್ ಅನ್ನು ಹಾಕಲೇಬೇಕಪ್ಪ, ಹಾಕಲೇಬೇಕು. ಶಿವರಾಜ, ಎಂಟ್ರಿ ತೆಗೆದುಕೊಳ್ಳಕ್ಕೆ SP ಯಾವನಿದ್ದಾನೆ ಮೊದಲು ಕಾಂಟ್ಯಾಕ್ಟ್ ಮಾಡಪ್ಪ. ಅಪ್ಪಾಜಿ, ಈಗಾಗಲೇ
ನಾನು ಆ SP ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಇನ್ನು ಲಿಸ್ಟ್ ಫೈನಲ್ ಆಗೋದೊಂದು ಬಾಕಿ ಇದೆ ಅಪ್ಪಾಜಿ. ಆನಂದ, ನೀನು PSI ಆಗಲೇಬೇಕಪ್ಪ, PSI ಆಗಲೇಬೇಕು. ಅಂದಾಗಲೇ ಈ ಹಳ್ಳಿಯ ಮುಕ್ತ ಜನ ನೆಮ್ಮದಿಯಿಂದಿರಲು ಸಾಧ್ಯ. ಅಪ್ಪಾಜಿ, ಈ ಸಮಾಜದಲ್ಲಿ ಎಂತ ದುಷ್ಟ ಶಕ್ತಿಗಳ ತಲೆ ಎತ್ತಿ ಬರಲಿ, ಅಂತ ಶಕ್ತಿಗಳು ಕ್ಷಣದಲ್ಲಿ ಮಣ್ಣು ಮುಗಿಸಿಬಿಟ್ಟು ಮಣ್ಣು ಮುಗಿಸಿಬಿಟ್ಟು. ಆನಂದ, ಈ ಮನೆ ಧರ್ಮಾತ್ಮನ ಮನೆ. ಇಲ್ಲಿ ನ್ಯಾಯದ ಧ್ವಜವನ್ನೇ ಹಾರಿಸುವುದು ನಮ್ಮೆಲ್ಲರ ಹೊಣೆ. ನೋಡಪ್ಪ, ಈ ಧರ್ಮಾತ್ಮನ ಮನೆಯ ಮೇಲೆ ನ್ಯಾಯದ ಧ್ವಜವನ್ನು ಹಾರಿಸಬೇಕಾದದ್ದು ನಮ್ಮ ಧರ್ಮ ಕಣೋ. ಅದು ನನ್ನ ಆಸೆ, ನನ್ನ ಆಸೆ ಕಣೋ, ನನ್ನ ಆಸೆ. ಶಿವರಾಜಣ್ಣ, ನಾನು ಏನು ಮಾಡಬೇಕು? ನನ್ನಿಂದ ಏನಾಗಬೇಕು ನನ್ನ? ನಿನ್ನ ಆಸೆನೇ ನನ್ನ ಆಸೆ, ನಿನ್ನ ಗುರುನೇ ನನ್ನ ಗುರಿ. ಹೌದು ಕಣೋ, ಹೌದು. ನೀನೊಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕನ್ನೋದೇ ನನ್ನ ಆಸೆ ಕಣೋ. ಅಣ್ಣ, ಯಾವಾಗ ಬಂದಿಯಪ್ಪ? ಅತ್ತಿಗೆ ಈಗ ತಾನೇ ಬಂದೆ ಅತ್ತಿಗೆ. ಅಂದಾಗೆ ಅತ್ತಿಗೆ ಅನ್ನ ಕಾಣಿಸ್ತಲ್ಲ. ಆನಂದ, ಆ ಶಿವರಾಜ ಕಾಳಿಂಗನ ತಂಗಿ ಬರ್ತಾರೆ ಹುಟ್ಟುಹಬ್ಬಕ್ಕೆ ಹೋಗಿದಾನ ಕಣೋ. ಯಾವ ಕಾಳಿಂಗ ಇರ್ಬೋದು? ಅವ್ರು ಏಕೆ ಈ ಕಡೆ ಕಣ್ಣು ಹಾಕಿದ? ಇರಲಿ, ಯಾವುದಕ್ಕೂ ಒಂದ್ಸಲ ನಾನು ಅವನಿಂದ ಹುಷಾರಾಗಿರ್ಲೇಬೇಕು. ಏನಮ್ಮ ಲತಾ, ಏನೋ ವಿಚಾರ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಮಾವ. ನೋಡಿ, ಆನಂದ್ ಪೊಲೀಸ್ ಇನ್ಸ್ಪೆಕ್ಟರ್ ಈ ಮನೆಗೆ ಬಂದರೆ ಈ ಮನೆಗೆ ಘನತೆ ಗೌರವ ಎಲ್ಲ ಹೆಚ್ಚಾಗ್ತದೆ ಅಂತ ಆ ದೇವರಿಗೆ ನಾನು ಬೇಡಿಕೋತಾ ಇದ್ದೆ. ನೋಡಿ, ಪೊಲೀಸರು ಬಂದರೆ ಬಡವರಿಗೆ ನ್ಯಾಯ ದೊರಕಿಸಿ ದುಷ್ಟರನ್ನು ಸಂಹಾರ ಮಾಡಿ ನ್ಯಾಯ ಅವರಿಗೆ ಅವನು ಪೊಲೀಸ್ ಅಧಿಕಾರಿಗೆ ಬಂದರೆ ನಮ್ಗೆ ಎಷ್ಟೊಂದು ಸಂತೋಷ ಆಗ್ತಾ ಇದ್ದೀರಾ ಮಾವ. ಹೌದಮ್ಮ ಲತಾ, ನೀನು ಸತ್ಯವನ್ನೇ ಹೇಳಿದೆಯಮ್ಮ, ಸತ್ಯವನ್ನೇ ಹೇಳಿದೆ. ಆನಂದ, ಶ್ರೀ ಕೃಷ್ಣ ಪರಮಾತ್ಮ ಶ್ರೀ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ಧರ್ಮೋ ರಕ್ಷತಿ ರಕ್ಷತ, ಧರ್ಮೋ ಅಂತಿ ಅಂತಾರಕ. ಧರ್ಮವನ್ನು ಯಾರು ರಕ್ಷಣೆ ಮಾಡುತ್ತಾರೆ ಅವರನ್ನು ಧರ್ಮವೇ ಕಾಪಾಡುತ್ತದೆ. ಧರ್ಮವನ್ನು ಯಾರು ನಾಶ ಮಾಡುತ್ತಾರೋ ಅವರನ್ನು ಧರ್ಮವೇ ನಾಶ ಮಾಡುತ್ತದೆ. ಇದರಲ್ಲಿ ಯಾವ ಸಂದೇಹವಿಲ್ಲಪ್ಪ, ಇದರಲ್ಲಿ ಯಾವ ಸಂದೇಹವಿಲ್ಲ. ಆನಂದ, ಕೆಟ್ಟ ಕಾಲಿಗೆ ಸರ್ಪದ ಮೇಲೆ ಧರ್ಮದ ಪಾದಾರ್ಪಣೆ ಆಗಲೇಬೇಕು ಅನ್ನೋದ ಆಗಲೇಬೇಕು. ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದರೆ ಇಂಥ ವಿಷ ಜಂತುಗಳು ಕ್ಷಣದಲ್ಲಿ ಮಣ್ಣು ಮುಗಿಸಿಬಿಡ್ತೇನೆ ಅಪ್ಪಾಜಿ, ಮಣ್ಣು. ಏ ಆನಂದ, ಈ ಮನೆ ಧರ್ಮಾತ್ಮನ ಮನೆ. ಇಂದಿನಿಂದ ದಿಲ್ಲಿವರೆಗೂ ಅನ್ಯಾಯವನ್ನು ಸದೆಬಡಿಯುವ ಮನೆ. ಅನ್ಯಾಯವನ್ನು ಸದೆಬಡಿದು ನ್ಯಾಯದ ಧ್ವಜವನ್ನು ಹಾರಿಸಬೇಕೆನ್ನುವುದೇ ಈ ನನ್ನ ಆಸೆ ಕಣೋ, ನನ್ನ ಆಸೆ. ಆಯ್ತು ಶಿವರಾಜಣ್ಣ, ಆಯ್ತು ಶಿವರಾಜಣ್ಣ, ನಿನ್ನ ಆಸೆ ನಿನ್ನ ಗುರಿ ನನ್ನ ಗುರಿ. ಅದಕ್ಕೆ ನನ್ನ ಹೊಟ್ಟೆ ತುಂಬಾ ಹಚ್ತಾ ಇದೆ. ಹೀಗೆ ಮಾತನಾಡ್ತಾ ತುಂಬಾ. ಆಯ್ತಪ್ಪ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ.